ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಸ್ವಾಗತ ಕೂಡ ತಿಳಿಸ್ತಾ ಐ ಹೋಪ್ ರಿಪೀಟರ್ಸ್ ವಿದ್ಯಾರ್ಥಿಗಳು ಫ್ರೆಶರ್ಸ್ ವಿದ್ಯಾರ್ಥಿಗಳು ಒಂದು ಪ್ರೈವೇಟ್ ಆಗಿ ಪರೀಕ್ಷೆನ ಕಟ್ಟಿರುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೇವೆ ಮತ್ತೆ ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಾ ಇರಬಹುದಾಗಿರುತ್ತೆ. ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ 2026 ಒಂದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಅನ್ನು ಬರೆದಂತ ಮಕ್ಕಳೇನಿದ್ದಲ್ಲ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ವೈಟ್ ಮಾಡ್ತಿರ್ತಾರ. ಸೊ ಆ ನಂತರದಲ್ಲೇ ಒಂದು ಇತರ ಒಂದು ಕೋರ್ಸ್ ಅನ್ನು ಸ್ಟಡಿ ಮಾಡಬೇಕು ಅಂತ ಅಥವಾ ಒಂದು ಸೆಕೆಂಡ್ PUC ಕ್ಲಿಯರ್ ಆಗಬೇಕು ಅಂತ ಕೆಲವರ ಒಂದು ನಿರೀಕ್ಷೆ ಇರಬಹುದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಿದೆ ಅಂತ ಹೇಳ್ಬೋದಾಗಿರುವಂತದ್ದು. ಎಲ್ಲ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದೆ ಅಂತವರಿಗೆ ನಂತರದಲ್ಲಿ ಈ ಬಾರಿ ಪರೀಕ್ಷೆಯನ್ನು ಬರೆದಂತಹ ಬಹುತೇಕ ಅಭ್ಯರ್ಥಿಗಳು ಪಾಸ್ ಆಗ್ತಾರೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದಾಗಿರುತ್ತೆ. ಯಾವ ರೀತಿ ಏನು ಅಂತ ಕಂಪ್ಲೀಟ್ ಮಾಹಿತಿ ನೋಡೋದ್ರಲ್ಲಿ ನಿಮಗೆ ಕೊಡ್ತವೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಿಖರವಾಗಿ ವೇಗವಾಗಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ. ನಾನು ನಿಮ್ಮ ವೇದಮೂರ್ತಿ ಸರ್ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ಕ್ವಿಕ್ ಆಗಿ ತಿಳ್ಕೊಂಡು ಬರೋಣ. ಪ್ರಮುಖವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋದ್ರೆ ಮೊದಲನೇದಾಗಿ ಸೆಕೆಂಡ್ PUC ಎಕ್ಸಾಮ್ ಅನ್ನ ಮಾರ್ಚ್ ತಿಂಗಳ 17ನೇ ತಾರೀಕಿನ ತನಕ ಒಂದು ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಪರೀಕ್ಷೆಗಳು ನಡೆದಿರುವಂತದ್ದಾಗಿರುತ್ತೆ. ಸೊ ಒಂದು ಪರೀಕ್ಷೆನ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ನಾವು ಕೂಡ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಕ್ಸಾಮ್ ಟೈಮಲ್ಲಿ ಕೂಡ ಕೊಡ್ತಾನೆ ಬಂದಿದ್ದೀವಿ ಅಂತ ಹೇಳ್ಬೋದಾಗಿರುವಂಥದ್ದು. ಎಕ್ಸಾಮ್ ಆಗಿರ್ಬೋದು, ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇತರ ಮಾಹಿತಿಗಳನ್ನ ಇದೀಗ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಏನಿರುತ್ತಲ್ಲ ಮಾರ್ಚ್ ತಿಂಗಳ 22ನೇ ತಾರೀಕು 2026ರಂದು ಶುರು ಆಗಿತ್ತು ಅಂತ ಹೇಳ್ಬೋದಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ರಿಸಲ್ಟ್ ಬರಬೇಕು ಅಂದ್ರೆ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಬೇಕಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಬಿಗ್ ಗುಡ್ ನ್ಯೂಸ್ ಮಕ್ಕಳಿಗೆಲ್ಲ ಸಿಗ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಮುಕ್ತಾಯದ ಹಂತಕ್ಕೆ ತಲುಪಿದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುತ್ತೆ. ಅಂದ್ರೆ ವ್ಯಾಲ್ಯೂಯೇಷನ್ ಅಭ್ಯರ್ಥಿಗಳಿಗೆ ಮುಗಿದ ನಂತರದಲ್ಲೇ ರಿಸಲ್ಟ್ ಪ್ರಕಟ ಆಗೋದ್ರಿಂದ ವ್ಯಾಲ್ಯೂಯೇಷನ್ ಇವಾಗ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಮುಗಿತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ನಿರೀಕ್ಷೆ ಮಾಡಬಹುದಿರುತ್ತೆ. ಏಪ್ರಿಲ್ ತಿಂಗಳ ಒಂದು 7ನೇ ತಾರೀಕಿನಂದು ರಿಸಲ್ಟ್ ಅನ್ನ ಪ್ರಕಟ ಮಾಡತಕ್ಕಂಥ ಒಂದು ಗುರಿಯನ್ನು ಹೊಂದಿದ್ದೀವಿ ಅಂತ ಶಿಕ್ಷಣ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರಲ್ಲ, ಶಿಕ್ಷಣ ಸಚಿವರೆಲ್ಲ ಏನು ತಿಳಿಸಿದಾರಲ್ಲ, ಸಂಭಾವ್ಯ ದಿನಾಂಕ ಅಂತ ಏಪ್ರಿಲ್ 7ನೇ ತಾರೀಕಿನಂದು ದಿನಾಂಕ ಇಟ್ಕೊಂಡಿದ್ದೀವಿ ಅಂತ ನಿರೀಕ್ಷೆ ಮಾಡಬಹುದಿರುತ್ತೆ. ಆ ದಿನಾಂಕ ಅಥವಾ ಆ ದಿನಾಂಕದ ಮೊದಲ ರಿಸಲ್ಟ್ ಪ್ರಕಟ ಆಗಬಹುದಾ ಅಥವಾ ಏನು ಅಂತ ಸದ್ಯಕ್ಕಿರೋ ಮಾಹಿತಿಗಳ ಪ್ರಕಾರ ಏಪ್ರಿಲ್ ತಿಂಗಳ 7ನೇ ತಾರೀಕಿನಿಂದ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲ ಅಂತಂದ್ರೂ ಕೂಡ ಒಂದು ಚೇಂಜಸ್ ಏನಾರ ಆಯ್ತು ಹಿಂದೆ ಮುಂದೆ ಅಥವಾ ಮುಂದಿನ ದಿನದಲ್ಲಿ ಅಂದ್ರೂ ಕೂಡ ಏಪ್ರಿಲ್ ತಿಂಗಳ 10ನೇ ತಾರೀಕಿನ ಒಳಗಡೆ ಅಂತೂ ನಿಮ್ಮ ರಿಸಲ್ಟ್ 100% ಪ್ರಕಟ ಆಗುವ ಸಾಧ್ಯತೆ ಅಂತೂ ಜಾಸ್ತಿ ಇದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಎಲ್ಲ ಅಭ್ಯರ್ಥಿಗಳಿಗೆ ನಾವು ಕೂಡ ಆಲ್ ದ ಬೆಸ್ಟ್ ಅನ್ನ ತಿಳಿಸ್ತಾ ಇದೀವಿ. ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಆಲ್ ದ ಬೆಸ್ಟ್ ಅನ್ನು ತಿಳಿಸಬಹುದು. ಮತ್ತೆ ನಿಮ್ಮ ಒಂದು ರಿಸಲ್ಟ್ ಏನಾಗ್ತದೆ ಅಂತ ಅನಿಸ್ತಿದೆ, ಮತ್ತೆ ಸೆಕೆಂಡ್ ಎಕ್ಸಾಮ್ನ ಅಥವಾ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ನ ಬರೀಬೇಕು ಅಂತಿದ್ರೆ ಏನು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಅಂತ ಹೇಳ್ತಾ, ಸೊ ಇದೀಗ ನಂತರದಲ್ಲಿ ಈ ಬಾರಿ ಪರೀಕ್ಷೆನ ಬರೆದಂತಹ ಬಹುತೇಕ ಅಭ್ಯರ್ಥಿಗಳು ಪಾಸ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬರ್ತಿರುವಂತಹ ಮಾಹಿತಿಯನ್ನು ಯಾವ ಬೇಸ್ ಮೇಲೆ ಇದು ಮಾಹಿತಿ ಹೇಳ್ತಿದೀವಿ ಅಂತ ಹೇಳಿದ್ರೆ, ಸೊ ಶಿಕ್ಷಣ ಇಲಾಖೆ ಕಡೆಯಿಂದ ಮಹತ್ವದ ನಿರ್ಧಾರನ ಈ ವರ್ಷಗಳಲ್ಲಿ ತಗೊಂಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಆ ಪ್ರಕಾರದಲ್ಲಿ ಒಂದು ಪರ್ಸೆಂಟೇಜ್ ಏನಿತ್ತಲ್ಲ ಅಂದ್ರೆ ಮಾರ್ಕ್ಸ್ ಅಂತಕ್ಕಂತ ಏನಿರುತ್ತಲ್ಲ ವಿದ್ಯಾರ್ಥಿಗಳಿಗೆ ಶೇಕಡಾವಾರು ಅದರಲ್ಲಿ 35%ಗೆ ಸಾಮಾನ್ಯವಾಗಿತ್ತು. ಒಂದು CBSE ಅಥವಾ ಬೇರೆ ಒಂದು ಮಾದರಿಯ ಬೋರ್ಡ್ ಪ್ರಕಾರದಲ್ಲಿ ಕರ್ನಾಟಕ ರಾಜ್ಯದ ಒಂದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯವರು ಕೂಡ 33%ರಷ್ಟಕ್ಕೆ ಇಳಿಸಿರುವಂತದ್ದಾಗಿರುತ್ತೆ. ಈ ಬೇಸ್ ಮೇಲೆ ಸಾಕಷ್ಟು ಅಭ್ಯರ್ಥಿಗಳು ಉತ್ತೀರ್ಣರಾಗುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಪಾಸಿಂಗ್ ಪರ್ಸೆಂಟೇಜ್ ಅಲ್ಲಿ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಬಹುತೇಕರು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಈ ವರ್ಷದಲ್ಲಿ ಪಾಸಿಂಗ್ ನ ಒಂದು ಪರ್ಸೆಂಟೇಜ್ ಅಂತಕ್ಕಂಥ ಇರುತ್ತಲ್ಲ, ಅಂದ್ರೆ ಪಾಸ್ ಆಗಬೇಕಾದ್ರೆ ಉತ್ತೀರ್ಣತೆ ಒಂದು ಶೇಕಡಾವಾರು 2% ಇಳಿದಿರೋದ್ರಿಂದ ಪಾಸೇ ಆಗುವಂತ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಯಾವ ತರ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಅದರಲ್ಲೇ ಒಂದು ಪ್ರಮುಖವಾಗಿ ಶಿಕ್ಷಣ ಇಲಾಖೆಯವರು ಕೂಡ ತಿಳಿಸಿದ್ರು, ಒಂದು ಪಾಸ್ ಆಗ್ಲಿಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಸ್ಕೋರ್ ಕೂಡ ಮಾಡ್ಲಿಕ್ಕೆ ಏನಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಅವರ ವೆಬ್ಸೈಟ್ ಅಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ರು. ನಾವು ನಮ್ಮ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆಗಿರ್ಬೋದು, ಪ್ರತಿ ವಿಡಿಯೋದ ಲಿಂಕ್ ಕೂಡ ನಮ್ಮ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ವಿ ನಿಮಗೆ. ಏನು ಅಂತ ಹೇಳಿದ್ರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಂದರ್ಭದಿಂದ ಕೂಡ ಒಂದು ಪರೀಕ್ಷೆಗೆ ಉಪಯುಕ್ತ ಆಗಲಿ, ಎಕ್ಸಾಮ್ 1, 2, 3 ಆಗಿರ್ಬೋದು ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರ ಉತ್ತರ ಪತ್ರಿಕೆ ಆಗಿರ್ಬೋದು, ಒಂದು ವಿದ್ಯಾರ್ಥಿಗಳಿಗೆ ಮಾಡೆಲ್ ಕ್ವಶನ್ ಪೇಪರ್ಗಳಾಗಿರ್ಬೋದು, ಬ್ಲೂ ಪ್ರಿಂಟ್ಗಳನ್ನು ಆಗಿರ್ಬೋದು, ಸೊ ಇತರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಹಿತಿಗಳನ್ನು ಕೂಡ ಅವರು ಬಿಡುಗಡೆ ಮಾಡಿದ್ರು ಅಂತ ಹೇಳ್ಬೋದಾಗಿರೋದು. ಅದನ್ನು ಬಳಸಿಕೊಳ್ಳೋದ್ರ ಮುಖಾಂತರ ಮಕ್ಕಳು ಉತ್ತೀರ್ಣ ಆಗಲಿಕ್ಕೆ ಅಥವಾ ಪರೀಕ್ಷೆಯಲ್ಲಿ ಸಂಬಂಧಪಟ್ಟಂತೆ ಒಂದು ಪ್ರೈವೇಟ್ ಅಭ್ಯರ್ಥಿಗಳಿಗೆ ರಿಸೋರ್ಸ್ ಅಂತ ಸಂಪನ್ಮೂಲಗಳು ಸಿಗದೇ ಹೋಗಿರುತ್ತೆ. ಅಂತ ಸಂದರ್ಭದಲ್ಲಿ ಈ ಒಂದು ರಿಪೀಟೆಡ್ಸ್ ಅಭ್ಯರ್ಥಿಗಳಾಗಿರ್ಬೋದು, ಇತರ ಫ್ರೆಶರ್ಸ್ ಅಭ್ಯರ್ಥಿಗಳು ಎಲ್ಲರಿಗೂ ಕೂಡ ಒಂದು ಸಂಪನ್ಮೂಲಗಳನ್ನು ಬಳಸಿಕೊಳ್ಳೋದ್ರ ಮುಖಾಂತರದಲ್ಲಿ ಒಂದು ವೆಬ್ಸೈಟ್ ಅಲ್ಲಿ ಇರತಕ್ಕಂಥದ್ದನ್ನ ಬಳಸಿಕೊಂಡು ಉತ್ತೀರ್ಣ ಆಗಬಹುದಾಗಿರುತ್ತೆ. ಜಾಸ್ತಿ ಮಾರ್ಕ್ಸ್ ಕೂಡ ತಗೋಬಹುದಾಗಿರುತ್ತೆ. ಅವುಗಳನ್ನು ಅವರು ಮಾಡಿದ್ರೆ ಸಾಕಾಗಿರುತ್ತೆ, ಅದನ್ನ ಪ್ರಿಪರೇಷನ್ ಮಾಡಿದ್ರೆ ಸಾಕು ಅಂತ ಇಲಾಖೆಯವರು ಕೂಡ ಮಾಹಿತಿನ ತಿಳಿಸಿದ್ರು. ಸೊ ಈ ಪ್ರಕಾರದಲ್ಲಿ ನಾವು ಕೂಡ ಮಾಹಿತಿನ ಕೂಡ ಕೊಡ್ತಿದ್ವಿ. ನಮ್ಮ ಒಂದು ಕನ್ನಡ ವೇದ ಅಫಿಷಿಯಲ್ ಒಂದು ವೆಬ್ಸೈಟ್ ಅಲ್ಲಿ ಕೂಡ ನಿಮ್ಗೆ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಏನು ಅಂತ ಕಂಪ್ಲೀಟ್ ಮಾಹಿತಿನ ಕೂಡ ಕೊಟ್ಟಿದ್ವಿ. ಮತ್ತೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ವಿ, ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿದ್ವಿ. ನೀವು ಅದನ್ನ ಸರಿಯಾದ ಯಾವ ರೀತಿ ಅಬ್ಸರ್ವ್ ಮಾಡಿದ್ರೆ ವೆಬ್ಸೈಟ್ ಹೋಗಿ ಚೆಕ್ ಮಾಡಿದ್ರೆ ನಿಮಗೂ ಕೂಡ ಅದನ್ನ ಮಾಹಿತಿ ಸಿಕ್ಕಿರುತ್ತೆ. ಅದಕ್ಕೆ ನಿಮಗೆ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಕಮೆಂಟ್ ಬಾಕ್ಸ್ ಅಲ್ಲಿ ಆಗಿರ್ಬೋದು ಕೊಟ್ಟಿರುವಂತ ಲಿಂಕ್ ಗಳನ್ನ ವೀಕ್ಷಣೆ ಮಾಡ್ತಾ ಹೆಚ್ಚುವರಿ ಮಾಹಿತಿ ನಿಮಗೆ ಪಡ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಆ ಪ್ರಕಾರದಲ್ಲೂ ಕೂಡ ಸಾಕಷ್ಟು ಅಭ್ಯರ್ಥಿಗಳಿಗೆ ಆ ಒಂದು ಮಾಹಿತಿನೆಲ್ಲ ಆ ಪ್ರಕಾರದಲ್ಲಿ ಪ್ರಿಪರೇಷನ್ ಮಾಡಿದಂಥ ಅಭ್ಯರ್ಥಿಗಳು ಅವುಗಳನ್ನು ಓದಂಥ ಸಂದರ್ಭದಲ್ಲೂ ಕೂಡ ಸ್ಕೋರ್ ಆಗುವಂಥ ಸಾಧ್ಯತೆ ಮತ್ತೆ ಪಾಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ಬೋದಾಗಿರುವಂಥದ್ದು. ಇಲಾಖೆ ಕಡೆಯಿಂದ ಈ ಮಾಹಿತಿಗಳನ್ನು ಕೂಡ ಹಿಂದೆ ಕೊಟ್ಟಿದ್ರು. ಸದ್ಯಕ್ಕಿರುವಂಥ ಮಾಹಿತಿ ನಿಮಗೆ ತಿಳಿಸಿದ್ವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ರಿಸಲ್ಟ್ ಬಗ್ಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ರು ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಆಲ್ ದಿ ಬೆಸ್ಟ್.